ಈಸಿಯಾಗಿರುವಂತಹ ಚಿಕನ್ ಚೀಸ್ ಪಫ್ ಅನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಚಿಕನ್ ಒಂದು ಸಂದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಕೊಟ್ಟಿದ್ದೀನಿ. ಫ್ರೈ ಆದ ನಂತರ ಇದನ್ನ ಸಂದಾಗಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ಸೈಡ್ ಅಲ್ಲಿ 2 ಸಮೋಸಾ ಶೀಟ್ ತಗೊಂಡಿದ್ದೀನಿ. ಇದೇ ರೀತಿಯಲ್ಲಿ ಸಮೋಸಾ ಶೀಟ್ ಇಡ್ಬೇಕು. ನಂತರ ಸಂದಾಗಿ ಕಟ್ ಮಾಡಿಟ್ಟಿರುವಂತಹ ಚಿಕನ್ ಫ್ರೈ ಅನ್ನ ಇದಕ್ಕೆ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಫೇವರೇಟ್ ಆಗಿರುವಂತಹ ಮೊಜರೆಲ್ಲಾ ಚೀಸ್ ಅನ್ನು ಕೂಡ ಇದಕ್ಕೆ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಹಿಟ್ಟು ಯೂಸ್ ಮಾಡ್ಕೊಂಡು ಗಮ್ ಮಾಡಿ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ. ಮೊಜರೆಲ್ಲಾ ಚೀಸ್ ಅಂದ್ರೆ ಪಿಜ್ಜಾ ಚೀಸ್ ಎಲ್ಲಾ ಸೂಪರ್ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ. ಸಣ್ಣ ಪ್ಯಾಕೆಟ್ ಗೆ 175 ರೂಪೀಸ್ ಏನೋ ಬರುತ್ತೆ. 5 to 6 ಟೈಮ್ಸ್ ಮೊಜರೆಲ್ಲಾ ಚೀಸ್ ಯೂಸ್ ಮಾಡಬಹುದು. ವೆಯ್ಟ್ ಕಡಿಮೆ ಇರುವವರಿಗಂತೂ ತೂಕ ಜಾಸ್ತಿ ಆಗ್ಬೇಕು ಅಂದ್ರೆ ಮೊಜರೆಲ್ಲಾ ಚೀಸ್ ಅನ್ನ ಆಡ್ ಮಾಡಿ. ಎಸ್, ನಾನು ಈ ಒಂದು ಶೇಪ್ ನಲ್ಲಿ ಪಫ್ ಕ್ಲೋಸ್ ಮಾಡಿ ಕೊಡ್ತಾ ಇದ್ದೀನಿ. ಫೈನಲಿ ನೋಡಿದ್ರಲ್ವಾ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ. ಇನ್ನು ಫ್ರೈ ಮಾಡೋಣ ಇದನ್ನು. ಮಕ್ಕಳು ಆಯಿಲಿ ಫುಡ್ ಜಾಸ್ತಿ ತಿನ್ನೋದ್ರಿಂದ ಅವರಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿಕೊಂಡು ಫ್ರೈ ಮಾಡಿ ಕೊಡ್ತಾ ಇದ್ದೀನಿ. ಫ್ರೈ ಮಾಡೋಕ್ಕೋಸ್ಕರ ಕೊಕೊನಟ್ ಆಯಿಲ್ ಅನ್ನ ಆಡ್ ಮಾಡಿದ್ದೀನಿ. ಆಯಿಲ್ ಬಿಸಿ ಆದ ನಂತರ ನಮಗೆ ಈ ಪಫ್ ನ ಹಾಕಿ ಕೊಡೋಣ. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಫ್ರೈ ಮಾಡಿ ಕೊಡ್ಬೇಕು. ಎಸ್, ಇದು ಬ್ರೌನ್ ಕಲರ್ಗೆ ಟರ್ನ್ ಆದ ನಂತರ ಇದನ್ನ ನಾವು ಸ್ಲೋಲಿ ಇನ್ನೊಂದು ಸೈಡ್ ಫ್ರೈ ಮಾಡಿ ಕೊಡ್ಬೇಕು. ಜಸ್ಟ್ ಈ ಒಂದು ಬ್ರೌನ್ ಕಲರ್ ಸಾಕು. ಜಸ್ಟ್ ಒಂದು ಪಫ್ ಶೀಟ್ ಫ್ರೈ ಆದ್ರೆ ಮಾತ್ರನೇ ಸಾಕು. ಆಲ್ರೆಡಿ ಚಿಕನ್ ಫ್ರೈ ಆಗಿದೆ, ಅದರ ಜೊತೆಗೆ ಈ ಮೊಜರೆಲ್ಲಾ ಚೀಸ್ ಕೂಡ ಮೆಲ್ಟ್ ಆಗಿರುತ್ತೆ. ಎಸ್, ಈಸಿಯಾಗಿ ಬಹು ಬೇಗನೆ ಪ್ರಿಪೇರ್ ಮಾಡುವಂತಹ ಚಿಕನ್ ಪಫ್ ಅಂತೂ ರೆಡಿ ಆಗಿದೆ. ಇವಾಗ ಬಿಸಿ ಬಿಸಿಯಾಗಿನೇ ಇದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊಜರೆಲ್ಲಾ ಚೀಸ್ ಅಂಡ್ ಈ ಚಿಕನ್ ಫ್ರೈ ಸೇರಿ ತಿನ್ನೋವಾಗ ಉಂಟಲ್ಲ, ವಾವ್! ಈ ರೀತಿಯ ಫುಡ್ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ಅವರ ಮುಖದಲ್ಲಿ ಸಂತೋಷ ತರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.